ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಮೈಸೂರಿನ ಕಂಪಲಾಪುರದ ಬಟ್ಟೆ ಅಂಗಡಿ ಮಾಲೀಕನಿಗೆ ಹನಿ ಟ್ರ್ಯಾಪ್ ಮಾಡಿದ್ದ ಕೇಸ್, ತಲೆ ಮರೆಸಿಕೊಂಡಿದ್ದ ಯುವ ಜೋಡಿ ಅರೆಸ್ಟ್. ಕೇರಳದ ಕಣ್ಣೂರಿನಲ್ಲಿ ಬಂಧಿಸಿದ ಪೊಲೀಸರು. ಕಾಂಡಿಮೆಂಟ್ಸ್ ನಡೆಸೋ ಮಾಲೀಕರಿಗೆ ಬಿಗ್ ಶಾಕ್. ಚಿಲ್ಲರೆ ವ್ಯಾಪಾರಿಗಳಿಗೆ ಲಕ್ಷ ತೆರಿಗೆ ಕಟ್ಟೋಕೆ ನೋಟಿಸ್. ಯುಪಿಐ ಹರಿದು ಹಾಕಿ ವ್ಯಾಪಾರಸ್ಥರ ಆಕ್ರೋಶ. ಸಾಲ ಕೊಡಿಸ್ತೀನಿ ಅಂತ ಬಹುಕೋಟಿ ವಂಚನೆ ಕೇಸ್. ಮಹಾರಾಷ್ಟ್ರ ಉದ್ಯಮಿಗೆ 3.5 ಕೋಟಿ, ಅಸ್ಸಾಂ ಉದ್ಯಮಿಗೆ 20 ಲಕ್ಷ ರೂಪಾಯಿ ಟೋಪಿ ಹಾಕಿರುವ ರೋಹನ್ ಸಲ್ದಾನಾ. ಬ್ಯಾಂಕ್ಗಳನ್ನು ಸಂಪರ್ಕಿಸಿ ಖಾತೆಗಳನ್ನು ಫ್ರೀಸ್ ಮಾಡಿಸಿದ ಪೊಲೀಸರು. ಮೊದಲು ಹಿನ್ನೀರಿನ ಬಳಿ ಇರುವ ಅಕ್ರಮ ರೆಸಾರ್ಟ್ಗಳನ್ನು ನಿಲ್ಲಿಸಿ. ರೈತರು, ಹೋರಾಟಗಾರರ ಪ್ರತಿಭಟನೆಗೆ ಹೆದರಿ ಬಾಗಿನ ಮುಂದೂಡಿದ್ದ ಸರ್ಕಾರ. ವಿರೋಧದ ನಡುವೆಯೂ ಇವತ್ತು ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಿರುವ ಸಿಎಂ. ಅಕ್ರಮ ಬಾಂಗ್ಲಾ ವಲಸಿಗರ ಮೇಲೆ ಸಂಘ ಪರಿವಾರದ ಕಣ್ಣು. ಆರ್ಎಸ್ಎಸ್ ನಾಯಕರ ಸೂಚನೆಯಂತೆ ಅಂಕಿ ಸಂಖ್ಯೆ ಮಾಹಿತಿ ಸಂಗ್ರಹಕ್ಕೆ ಮುಂದಾದ ಬಿಜೆಪಿ ನಾಯಕರು. ಶೋಭಾ ಕರಂದ್ಲಾಜೆ, ಅರವಿಂದ ಲಿಂಬಾವಳಿಯಿಂದ ತಮ್ಮ ಕ್ಷೇತ್ರಗಳಲ್ಲಿ ಮಾಹಿತಿ ಸಂಗ್ರಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.